ಸೆಕೆಂಡ್ ಡೇ ಮ್ಯಾಂಗ್ಳೂರಲ್ಲಿರೋದು. ಬಸ್ಕಿಲ್ಲ ತಾನೇ. ಬೀಚಿಗೆ ಬಂದ್ರೆ ಎಲ್ಲ ಮಕ್ಳು ತರ ಆಡ್ಕೊಂಡು ಕೂತವ್ರೆ. ನಾವೆಲ್ಲ ವೈಟ್ ಹಾಕಿದ್ವಿ. ವಾಯ್ಸ್ ಫುಲ್ ಔಟ್ ಆಗ್ಲೇ ಗಂಟ್ಲು ಫುಲ್ ಕಡ್ಕೊಬಿಟ್ಟಿದೆ. ಹ್ಯಾಪಿ ಮದರ್ಸ್ ಡೇ. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಸೆಕೆಂಡ್ ಡೇ ಮ್ಯಾಂಗ್ಳೂರಲ್ಲಿರೋದು. ಇವಾಗ ಎದ್ದು ನಾವು ಆಲ್ರೆಡಿ 7 o'clock ಬಂದರು ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಬೆಳಗ್ಗೆ ವೆರೈಟಿ ಆಫ್ ಫಿಶ್ ಬಂದಿರುತ್ತಂತೆ, ಸೊ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಮಧ್ಯಾಹ್ನ ಸಂಜೆ ಆದಮೇಲೆ ಇನ್ನೊಂದ್ಸಲ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಮತ್ತೆ ಅಲ್ಲೇ ನಿಯರ್ ಬೈ ಬೀಚ್ ನೋಡಿಕೊಂಡು ಮೀನುಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಐಡಿಯಾ ಪ್ಲ್ಯಾನಿಂಗ್ ಇದೆ. ಮನೆಗೂ ಫಿಶ್ ತೊಗೊಂಡು ಹೋಗೋಣ, ಕೆಲವೊಂದು ಕಮ್ಮಿ ರೇಟ್ ಏನಾದರೂ ಇದ್ದರೆ ಅಂತ. ಸೊ ಬನ್ನಿ ಇವಾಗ ಹೋಗೋಣ. ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ರೆಡಿ ಆಗಿದ್ದಾರೆ, ಇವಾಗ ಹೊರಡಬೇಕು ಅಷ್ಟೇ. ಇಲ್ಲಿಂದ ಸ್ವಲ್ಪ ಅಷ್ಟೇ. ನೆನ್ನೆ ಉಡುಪಿಗೆ ಹೋಗಿದ್ವಿ. ನೆನ್ನೆ ಅಲ್ಲಿ ಮುಗಿಸಿ ಬಂದು ನೆನ್ನೆ ಜಾಸ್ತಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ಟಯರ್ಡ್ ಆಗಿಬಿಟ್ಟಿತ್ತು. ಬಿಸಿಲು ಮ್ಯಾಂಗ್ಳೂರಲ್ಲಿ ಜಾಸ್ತಿ ಇದೆ. ಇವಾಗ ಬೆಳಗ್ಗೆನೇ ಎದ್ದು, ಜಾಸ್ತಿ ಬಿಸಿಲಾದರೆ ಹೋಗೋಕ್ಕೂ ಆಗಲ್ಲ. ಮತ್ತು ಅಲ್ಲಿ ಬೆಳಗ್ಗೆನೇ ಹೋಗ್ಬೇಕಾಗುತ್ತೆ ಫಿಶ್ ನೋಡೋಕ್ಕೆ. ಆಗ ಎಲ್ಲ ತಂದು ಇಟ್ಟಿರ್ತಾರಲ್ವ, ಆಗ ತೊಗೊಬರ್ತಾರಲ್ವ, ಅದಕ್ಕೋಸ್ಕರ ಇವಾಗ ಹೋಗ್ತಿದ್ದೀವಿ. ಲೇಟ್ ಆದರೆ ನೋಡೋಕ್ಕೂ ಆಗಲ್ಲ, ನಾವು ತೊಗೊಂಡು ಹೋಗೋಕ್ಕೂ ಆಗಲ್ಲ. ಸ್ವಲ್ಪ ಪ್ಲ್ಯಾನಿಂಗ್ ಇದೆ, ಇಲ್ಲಿಂದನೇ ತೊಗೊಂಡೋಗ್ಬಿಡೋಣ ಅಂತ. ಅವರೇನೋ ಐಸ್ ಬಾಕ್ಸಲ್ಲಿ ಹಾಕ್ಕೊಡ್ತಾರಂತೆ, ತೊಗೊಂಡೋಗ್ಬೋದು. ನಾವು ಜರ್ನಿ ಮಾಡ್ಬೋದು ಆರಾಮಾಗಿ. ಬೆಳಗ್ಗೆ ನೋಡಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿದೆ. ವೆದರ್ ಮಾತ್ರ ಸಖತ್ತಾಗಿದೆ, ಫುಲ್ಲು ಗ್ರೀನರಿ ಇದೆ. ಆ ಕಡೆ ಅಂದ್ರೆ ಇದು ಅಲ್ಲಿ ಮನೆ ಎಲ್ಲ ಕಾಣಿಸ್ತಿದೆಯಲ್ಲ, ಹೌದು. ಮುಟ್ಬೋದಾ? ಬಸ್ಕಿಲ್ಲ ತಾನೇ? ಇಲ್ಲ. ಹಾಂ, ಏಡಿ. ಇದೊಂಥರ ಏಡಿ, ಡಿಫ್ರೆಂಟ್ ಆಗೈತೆ. ನಮ್ಮ ಭದ್ರಾವತಿಲಿ ಚಾನಲ್ ಸಿಗೋದೇ ಒಂಥರ. ಅಮ್ಮ, ಇದೊಂಥರ ಚೆನ್ನಾಗಿ, ಇದೊಂಥರ ನೋಡು, ನಮ್ಮ ಚಾನಲಲ್ಲಿ ಸಿಗೋ ಥರ ಅಲ್ಲ. ಹಾಂ, ಪ್ರಾನ್ಸು. ಆದರೆ ಇದೊಂಥರ ಪ್ರಾನ್ಸ್, ಇನ್ನೊಂಥರ ಪ್ರಾನ್ಸ್ ಬರುತ್ತಲ್ಲ ಅದು. ಇದೊಂಥರ ಶುಗರ್ ಇಲ್ಲ. ಸುಮ್ಮನೆ ಏನಾಗಲ್ಲ. ಅದು ಇದು ಹೇಳಿದ್ದು ಆ ಥರ ಚೆನ್ನಾಗಿ, ಅದು ಸೇಮ್ ಮಟನ್ ಥರ ಇರುತ್ತೆ ಒಂಥರ. ಏನು ಇದು ಇಷ್ಟಪಟ್ಟು ಯಾವ್ದು ತಗೋತೀರಾ ಈಗ? ಯಾವ್ದು ಚೆನ್ನಾಗಿದೆ ಅದು ನೋಡಿ ತಗೊಳ್ಳೋಣ. ಮುಳ್ಳು ಜಾಸ್ತಿ ಬೇಡ. ತಗೊಳಕ್ಕೆ ಏಡಿಕಾಯಿನ ತಗೊಳ್ಳೋಣ. ಹಾಂ, ಇದರಲ್ಲೂ ಇರುತ್ತೆ. ಅದೆಷ್ಟು? ಇದು 400 ಇರುತ್ತೆ. ಇದೊಂದು ಕೆಜಿ ಕೊಡಿ, ಇದೊಂದು ಕೆಜಿ ಕಮ್ಮಿ ಮಾಡಿ ಹೇಳಿ ನೀವು. ಅಷ್ಟೊಂದು ಬೇಡ, ಅಲ್ಲಿ ಅವ್ರಿಗೆ ಕಮ್ಮಿ ಹೇಳ್ತಿದ್ದಾರೆ.
ನಾವಿಲ್ಲೆಲ್ಲ ಬಂದು ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ವಿ. ಎಷ್ಟು ವೆರೈಟಿ ಫಿಶ್ ಅಂದರೆ ಕೆಲವೊಂದು ನಾನು ನೋಡೇ ಇರಲಿಲ್ಲ, ಅಷ್ಟು ವೆರೈಟಿ ಫಿಶ್ ಇತ್ತು. ಆಗ ತಾನೇ ಸಮುದ್ರದಿಂದ ತಗೊಬಂದು ಹಾಕ್ತಾ ಇರ್ತಾರೆ. ಫ್ರೆಶ್ ಆಗಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಸೊ ನಮ್ಮದು ಪ್ಲ್ಯಾನಿಂಗ್ ಇತ್ತಲ್ವ ಇಲ್ಲಿಂದ ತೊಗೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾವೂ ಅಷ್ಟೇ ಕೆಲವೊಂದು ಮರ್ವಾಯಿ ಮತ್ತು ಪ್ರಾನ್ಸು ಮತ್ತು ಇನ್ನೊಂದು ಫಿಶ್ ತೊಗೊಂಡ್ವಿ. ಬಟ್ ಅದ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರೇನೋ ಹೇಳಿದ್ರು ಬಟ್ ಗೊತ್ತಿಲ್ಲ ನಂಗೆ ಅದ್ರ ಹೆಸರು ಮರ್ತೋಗಿದೆ. ಅಷ್ಟೆಲ್ಲ ತೊಗೊಂಡ್ವಿ. ಇನ್ನೂ ತೊಗೋಬೇಕಂತ ಆಸೆ ಇತ್ತು. ಬಟ್ ಏನಂದರೆ ಹೇಗಿರುತ್ತೋ ಬ್ಯಾಂಗ್ಳೂರ್ಗೆ ಬರೋ ತನಕ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಮೇಲೇ ನಾವು ತೊಗೊಂಡು ಬಂದಿದ್ದು. ನೆಕ್ಸ್ಟ್ ಟೈಮ್ ಬಂದರೆ ತೊಗೊಬರ್ಬೋದಲ್ವಾ. ನನ್ನ ತಂಗಿ ಫ್ರೆಂಡ್ ಅಲ್ಲೇ ಇದ್ದಾರೆ, ಬೇಕಾದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ಹೆಂಗೋ ತೊಗೊಂಡು ಬರ್ತಾರೆ ಅಂದ್ಬಿಟ್ಟು ಬೇಡ ಸಾಕು ತೊಗೊಂಡಿರೋದೇನೆ ಅಂದ್ಬಿಟ್ಟು ಹಾಗೆ ಬಂದ್ವಿ. ಎಲ್ಲ ಕಡೆನೂ ಹೋಗಿ ತೊಗೊಳ್ದೇ ಹೋದ್ರೂ ಅಷ್ಟೇ ಎಲ್ಲ ಕಡೆನೂ ಹೋಗಿ ನೋಡಿಕೊಂಡು ಹೋಗ್ತಿದ್ದೀವಿ. ಬಟ್ ಏನಂದರೆ ನನಗೆ ಅಲ್ಲಿ ಜನ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆದರು. ಎಷ್ಟು ಸಾಫ್ಟ್ ಅಂದರೆ ತುಂಬ ಸಾಫ್ಟು. ನಾವು ತೊಗೊಳ್ಳಲ್ಲ ಅಂತ ಗೊತ್ತಿದ್ದು ಫಿಶ್ನ ಅವರು ನೋಡಿ ಹಿಡ್ಕೊಳ್ಳಿ ಅಂತ ಎಲ್ಲ ಕೊಡ್ತಾರೆ. ನಾವು ಅಷ್ಟೇ ಎಷ್ಟೊಂದು ಫಿಶ್ ಎಲ್ಲ ಹಿಡ್ಕೊಂಡಿದ್ದೀವಿ, ನೋಡಿದ್ದೀವಿ, ಮುಟ್ಟಿದ್ದೀವಿ. ಬಟ್ ಅವ್ರು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಅವರೇ ಹೇಳ್ತಾರೆ ನಾವು ಸುಮ್ಮನೆ ನೋಡ್ತಿದ್ರೆ ಸಾಕು, ಹಿಡ್ಕೊಳ್ಳಿ ಎತ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಸಿಕ್ಕಾಪಟ್ಟೆ ಸಾಫ್ಟು. ಮತ್ತು ಇಲ್ಲಿ ಮತ್ತು ನಾವು ಲಾಸ್ಟಲ್ಲಿ ಹೊರಡ್ಬೇಕಾರೆಲ್ಲ ನೋಡ್ಕೊಂಡು ಹೊರಡ್ವಿ. ಹಾಗೆ ಅಲ್ಲಿ ಐಸ್ ಮಾಡ್ತಾಯಿದ್ರು, ಐಸ್ ಫ್ಯಾಕ್ಟ್ರಿ ಅದು. ಸೊ ಅಲ್ಲಿ ಹೋದ್ವಿ. ಅಲ್ಲೂ ಅಷ್ಟೇ ನಾವು ಹೊರಗಡೆಯಿಂದ ನೋಡ್ತಾ ಇದ್ವಿ. ಒಂದು ಇಲ್ಲಿಂದ ಹೋದ್ಮೇಲೆ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಹೇಗೆ ಐಸ್ ಮಾಡ್ತಾರೆ ಏನು ಅಂತ. ಸೊ ಅದೇ ಥರ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಅವರೇ ಕರ್ದು ಒಳಗಡೆ ಎಲ್ಲ ನೋಡಿ ಅಂತ ಹೇಳಿದ್ರು. ಅವರೇ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಯಾವ ಥರ ಆಗುತ್ತೆ ಏನು ಅಂತ. ಸೊ ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ. ಕೆಲವೊಂದು ಕಡೆ ನಾನು ನೋಡಿದ್ದೀನಿ ಎಷ್ಟು ರೇಗಾಡ್ತಾರೆ ಎಲ್ಲ ಮಾಡ್ತಾರೆ. ಇಲ್ಲಿ ಮ್ಯಾಂಗ್ಳೂರಲ್ಲಂತೂ ಯಾರೂ ರೇಗಾಡಲ್ಲ, ಅಷ್ಟು ಸಾಫ್ಟು. ಒಂದು ಕಡೆಯಿಂದ ಬಂದಿರ್ತೀವಿ ನಾವು, ಬೇರೆ ಕಡೆಯಿಂದ ಬಂದಿರ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಅದನ್ನ ಅರ್ಥ ಮಾಡಿಕೊಂಡು ಅಷ್ಟೇ ಸಾಫ್ಟಾಗೇ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಇಲ್ಲಿ ಒಂದು ಕಡೆ ಬೋಟಿಗೆ ಹೋಗೋಣ ಅಂತ ಬಂದ್ವಿ. ಇವಾಗ ಇಲ್ಲಿ ಬೋಟ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಆ ಕಡೆ ಮೀನೆಲ್ಲ ತೊಗೊಂಡಿದ್ದಾಯಿತು ನೋಡಿ. ಇನ್ನೂ ಅವರೆಲ್ಲ ಇಟ್ಕೊಂಡಿದ್ದಾರೆ ಮೀನು. ಇವಾಗ ನನ್ನ ಹತ್ರ ಇಷ್ಟಿದೆ. ಇವಾಗ ಬೋಟ್ ಬರ್ತಿದೆ, ಹೋಗ್ಬೇಕು, ಆ ಕಡೆ ಹೋಗ್ಬೇಕಂತೆ. ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. 10 ರೂಪಾಯಿ ಅಷ್ಟೇ ಇದಕ್ಕೆ ಟಿಕೆಟು. ಇವಾಗ ನಮ್ಮದು ಇವಾಗ ಬರ್ತಿದ್ದಾರೆ. ಆ ಕಡೆ ಬೀಚ್ಗೆ ಹೋಗ್ಬೇಕು, ಅಲ್ಲಿ ಚೆನ್ನಾಗಿರುತ್ತೆ, ನೋಡೋಣ. ಅಲ್ಲಿಂದ ಮತ್ತೆ ರಿಟರ್ನ್ ನಾವು ಬರಬೇಕು ಈ ಕಡೆಗೆ, ಮನೆಗೆ ಹೋಗೋಕ್ಕೆ, ರೂಮ್ಗೆ. ಬಂದರು, ನಮ್ಮ ಬೋಟ್ ಬಂತು, ಇವಾಗ ಹೋಗೋಣ. ಹಾಂ, ಎಲ್ಲ ಆಟ ಆಡ್ತಿದ್ದಾರೆ ನೋಡಿ. ಬೀಚಿಗೆ ಬಂದರೆ ಎಲ್ಲ ಮಕ್ಕಳು ಥರ ಆಡ್ಕೊಂಡು ಕೂತವ್ರೆ ಇವರೆಲ್ಲ. ಇಲ್ಲಿ ನಮ್ಮಮ್ಮ ಜೋಕಾಲಿ, ಅಲ್ಲಿ ಇವರು ಅದು, ಇಲ್ಲಿ ಇವ್ರು ರೌಂಡ್ ಸುತ್ತುತ್ತಿದ್ದಾರೆ. ಬನ್ನಿ ಬನ್ನಿ ಬೇಗ. ಅಲ್ಲಿ ಬೋಟ್ ಇಳ್ಕೊಂಡು ಇಲ್ಲಿಗೆ ಬಂದ್ವಿ. ಸ್ವಲ್ಪ ಒಳಗೇ ಇದೆ, ಇದು ನಡ್ಕೊಂಡು ಬರಬೇಕು. ಆ್ಯಂಡ್ ಬರ್ತಿದ್ದಂಗೆ ಬೀಚ್ ಸೀನರಿ ಮಾತ್ರ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಫ್ಯಾಮಿಲಿ ನಾವು ಎಷ್ಟು ಜನ ಹೋಗಿದ್ವಿ ಅಷ್ಟೇ ಜನ ಇದ್ದಿದ್ದು, ಬೇರೆ ಯಾರೂ ಕೂಡ ಇರಲಿಲ್ಲ. ಒಂಥರ ಪ್ರೈವೇಸಿ ಇತ್ತು. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಮತ್ತು ಒಂಥರ ನೆಮ್ಮದಿಯಾಗಿತ್ತು, ಯಾರೂ ಇರಲಿಲ್ಲ ಅಲ್ವಾ. ಸಿಕ್ಕಾಪಟ್ಟೆ ನೆಮ್ಮದಿಯಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಪೀಸ್ಫುಲ್ಲಾಗಿತ್ತು ಆ ಪ್ಲೇಸು. ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಇನ್ನೂ ನಮಗೆ ಟೈಮ್ ಇತ್ತು. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬೇರೆ ಕಡೆ ಹೋದರೆ ಆಗುತ್ತಲ್ವ ಅಂದ್ಬಿಟ್ಟು ಇಲ್ಲೆಲ್ಲರೂ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಎಲ್ರಿಗೂ ತುಂಬ ಇಷ್ಟ ಆಯಿತು.
ಆ್ಯಂಡ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸ್ಕಿಪ್ ಮಾಡ್ದೇ ವಿಡಿಯೋನ ಕೊನೆ ತನಕನೂ ನೋಡಿ ಆಯಿತಾ. ಹಿಡ್ಕೋಬೋದಾ? ಹೆಂಗೈತೆ ಬೀಚು? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಅಲೆ ತುಂಬಾ ಜೋರಾಗಿ ಬರ್ತಾ ಇದೆ. ಕೇಳಿಸ್ತಿಲ್ಲ ವಾಯ್ಸ್ ಅನ್ಸುತ್ತೆ. ಅಲೆ ತುಂಬಾ ಜೋರಾಗಿ ಬರ್ತಾ ಇದೆ. ಹಾ. ವಾಯ್ಸ್ ಕೇಳಿಸ್ತಾ ಇಲ್ಲ. ಆದ್ರೂ ಆಟ ಆಡೋದು ತುಂಬಾ ಚೆನ್ನಾಗಿದೆ ಮಕ್ಕಳ ಜೊತೆ. ಇಲ್ಲಿ ನೋಡಿ ನಮ್ಮಮ್ಮ ಒಂದ್ ಪಾಪು ಹಿಡ್ಕೊಂಡು ನಮ್ಮಮ್ಮನ ಆಟ ಆಡ್ಕೊಂಡು ಕುತ್ಕೊಬಿಟ್ಟವ್ರೆ. ಏಡಿಕಾಯಿ ಹುಡುಕ್ತಾರೆ, ಏಡಿಕಾಯಿ ಸಿಗುತ್ತೇನೋ ಅಂತ. ಪಾಪು ಅಲೆಗೆ ಏಡಿ ಬಂದು ಬಂದು ದಡ ಸೇರುತ್ತೆ ಮತ್ತೆ ಓಡೋಗುತ್ತೆ. ಏಡಿಕಾಯಿ ಹುಡುಕ್ತಾರೆ. ನಮ್ಗೆ ಯಾರಿಗೂ ಹಿಡಿಯಕ್ ಬರಲ್ಲ, ನಮ್ಮಮ್ಮನಾದ್ರೂ ಹಿಡಿತಾರೆ ಅದ್ ಕೈಗೆ ಬಂದಿದ್ರೆ. ಅಲೆ ಬಂದು ಎಳ್ಕೊಂಡು ಹೊರಟೋಗುತ್ತೆ. ಆದ್ರೂ ತುಂಬಾ ಚೆನ್ನಾಗಿದೆ. ಅಯ್ಯ ಅಕ್ಕ, ನೋಡಿ ಪಾಪ ಅವರು ಮಾವಿನಣ್ಣು ಕೇಳಿದ್ಕೆ, ಮಾವಿನಕಾಯಿ ಕೇಳಿದ್ಕೆ ಪಾಪ ಅವ್ರು ಆಟ ಆಡ್ಕೊಂಡು ಕೂತಿದ್ರು, ನಮ್ಗೆಲ್ರಿಗೂ ಕೊಟ್ಟರು. ಜೀರಿಗೆ ಮಾವಿನಕಾಯಿ ಇರೋ ಸಕ್ಕತ್ತಾಗಿದೆ ಟೇಸ್ಟಿ. ಯಾರು ಹೊರಡ್ತಿಲ್ಲ ನೋಡಿ. ಮಾವಿನಕಾಯಿ ಕೊಟ್ಟರು ಪಾಪ ಆಟ ಆಡ್ತಿದ್ರು. ಇಲ್ಲೇ ತಿನ್ಕೊಂಡು ಕುತ್ಕೊಬಿಟ್ಟವ್ರೆಲ್ಲ. ಇವಾಗ ಬೀಚ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಾನು ವೈಟ್ ಹಾಕೊಂಡಿದ್ದೀನಿ, ಆಲ್ಮೋಸ್ಟ್ ಎಲ್ಲರೂ ವೈಟ್ ಹಾಕ್ಕೊಂಡಿದ್ದೀವಿ. ಇವಾಗ ಹೊರಟಿದ್ದೀವಿ, ಎಲ್ಲರೂ ಹೊರಟಿದ್ದಾರೆ. ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಇವಾಗ ಬೀಚ್ಗೆ ಹೋಗ್ತಿದ್ದೀವಿ. ಇಲ್ಲೇ ತೊಗೊಬಂದು ಟಿಫನ್ ಮಾಡ್ಕೊಂಡ್ವಿ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಎಲ್ಲ ಬೀಚ್ಗೆ ಹೋಗ್ತಿದ್ದೀವಿ, ಎಲ್ಲ ಎಂಜಾಯ್ ಮಾಡೋಣ ಅಂತ. ಬೆಳಗ್ಗೆ ಸುಮ್ಮನೆ ಬಂದರ್ಗೋಗಿ ಬಂದರ್ಗೋಗಿ ಇಲ್ಲಿ ಫಿಶ್ ತೊಗೊಂಡು ಬಂದಿದ್ದು ಅಷ್ಟೇ. ಅಲ್ಲೊಂದು ಸ್ವಲ್ಪ ಹೊತ್ತು ಬೇರೆ ಕಡೆ ಹೋಗಿ ಬೀಚಲ್ಲಿ ಆಡ್ಕೊಂಡು ಬಂದ್ವಿ. ಬಟ್ ನಾನೇನು ಆಡೋಕೆ ಹೋಗಿಲ್ಲ, ಯಾಕಂದರೆ ಬಸ್ ಟಿಕೆಟ್ ಮಾಡಬೇಕಾಗಿತ್ತು, ಬುಕ್ಕಿಂಗ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬೀಚಲ್ಲಿ ಆಡೋಕ್ಕಾಗಿಲ್ಲ. ಹಾಗೆ ಬಂದೆ, ಇವರೆಲ್ಲ ಸ್ವಲ್ಪ ಆಡ್ಕೊಂಡ್ರು ಅಷ್ಟೇ. ನಾನು ಬುಕ್ಕಿಂಗ್ ಮಾಡಿ ಟಿಕೆಟ್ನ ಬಂದಿದ್ದು. ಅಲ್ಲಿಂದ ಬಂದು ಟಿಫನ್ ಮಾಡಿಕೊಂಡು ಇವಾಗ ಮತ್ತೆ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಸಂಜೆ 8:30 ಬಸ್ ಇದೆ. ಅಷ್ಟರಲ್ಲಿ ಎಲ್ಲರೂ ಆಟ ಆಡ್ಕೊಂಡು ಬರಬೇಕು. ಆಲ್ಮೋಸ್ಟ್ ನಾವೆಲ್ಲ ವೈಟೇ ಹಾಕಿದ್ದೀವಿ. ಅವಳು ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ವೈಟ್ ಹಾಕಿದ್ದಾಳೆ. ಅಲ್ಲೂ ಮುಂದೆ ಅವರೆಲ್ಲ ಇದ್ದಾರೆ, ಅವರೆಲ್ಲ ವೈಟೇ ಹಾಕಿದ್ದಾರೆ. ನೋಡಿ ಎಷ್ಟೇ ಸ್ನಾನ ಆದ್ರೂ ಇಲ್ಲಿಗೆ ಬಂದಂಗೆ ನನ್ನ ಮುಖ ನೋಡಿ ಇಲ್ಲಿ ಗೊತ್ತಾ, ಬರೀ ಸ್ವೆಟ್ ಆಗ್ತಾನೆ ಇದೆ.
ಒಂದು ಆಟೋ ಹೋಗ್ಬೇಕು. ಇಲ್ಲಿಂದ ನಾವು ಬೇರೆ ಒಂದು ಆಟೋಯಿಂದ ಬೀಚ್ಗೆ ಹೋಗ್ಬೇಕು. ಯಾವ ಬೀಚ್ ಅಂದರೆ ತಣ್ಣೀರ್ ಬಾವಿ ಅಲ್ಲ, ತಣ್ಣಿ ಬಾವಿ ಅಂದ್ರಪ್ಪ. ಹಾಂ, ತಣ್ಣೀರ್ ಬಾವಿ ಬೀಚ್ ಅಂತ, ಅಲ್ಲಿ ಹೋಗೋಣ ಅಂತ. ಬೇರೆ ಬೀಚ್ ಹೇಳಿದ್ರು, ಯಾವುದಾದ್ರು ಬೇರೆ ಬೀಚ್ ಹೇಳಿದ್ರಲ್ಲ, ಪಣಂಬೂರ ಏನೋ ಅಂದರು. ಪಣಂಬೂರ್ ಬೀಚ್ ಹೇಳಿದ್ರು. ಬಟ್ ಅದು ಇವಾಗ ನಮಗೆ 8:30 ಬಸ್ ಇರೋದ್ರಿಂದ ದೂರ ಆಗುತ್ತೆ. ಅದಕ್ಕೆ ಇಲ್ಲ ನಿಯರ್ ಬೈ ಇವಾಗ ಪಣಂಬೂರ್ಗೆ ಹೋಗ್ತಾ ಇಲ್ವಾ? ಪಣಂಬೂರ್ ಬೀಚ್ ಇಲ್ಲ, ಪಣಂಬೂರ್ ಬೀಚ್ ಇಲ್ಲ, ತಣ್ಣೀರ್ ಬಾವಿ ಬೀಚ್ ಹೋಗ್ಬೋದು. ಅದು ನಿಯರ್ ಬೈ ಇದೆ. ಅದಕ್ಕೆ ಬನ್ನಿ ಇವಾಗ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಬೀಚಲ್ಲಿ ಎಂಜಾಯ್ ಮಾಡಬೇಕಾದ್ರೆ ಸಿಗ್ತೀವಿ. ಬಾಯ್ ಬಾಯ್. ಇವಾಗ ಇಲ್ಲಿ ಬಂದು ರೀಚ್ ಆದ್ವಿ, ಹೋಗ್ತಾ ಇದೀವಿ. ಇಲ್ಲಿಂದ ಮತ್ತೆ ಬೋಟ್ಗೆ ಹೋಗ್ಬೇಕಂತೆ. ವಿಡಿಯೋ ತೆಗಿತಾ ನೀನು ಭೂಮಿ ಇದು ಕೆರೆದಲ್ಲ? ಕೆರೆ ಎಲ್ಲ ಕಣೆ, ಏನೇ ಸಹ ನಾವು ಊರಲ್ಲೇ ಕೆರೆ ನೋಡ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ಈ ಸಮುದ್ರ ಕಣೆ, ಬೀಚಿಗೆ ಬಂದಿದ್ಯಾ? ಕೆರೆ ಚೆನ್ನಾಯ್ತಾ? ನಿಮ್ಮೂರ್ ಕೆರೆ ಇದ್ದಂಗೆ ಐತಾ ಏನು? ಕೆರೆನೇ ನಮ್ದು. ಅಥವಾ ಬೇರೆ ತರ ಆಯ್ತಾ? ನಿಮ್ಮೂರ ಕೆರೆ. ನಮ್ಮೂರ್ ಕೆರೆಗೆ ಬಾ, ದೊಡ್ಡದಾಗೈತೆ. ನಮ್ಮ ನಾಗಮಂಗ್ಲದಲ್ಲಿ ಚೆನ್ನಾಗೈತೆ ಕೆರೆ. ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ. ಯಾವ ಕಡೆ?
ಅಲ್ಲಿ ಊಟ ಸೀ ಫುಡ್ ಇಲ್ಲ, ಬರೀ ಅಲ್ಲಿ ನ್ಯೂಡಲ್ಸು ಅದು ಇದು ಎಲ್ಲ ಇದಷ್ಟೇ. ನನ್ನ ವಾಯ್ಸ್ ಫುಲ್ ಔಟ್, ಆಗಲೇ ಗಂಟ್ಲು ಫುಲ್ ಕಡ್ಕೊಬಿಟ್ಟಿದೆ. ಇವಾಗ ಸ್ವಲ್ಪ ಬೀಚಲ್ಲಿ ಆಟ ಆಡಿ ಆಯಿತು, ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನಾದರೂ ಊಟ ಮಾಡಬೇಕು. ಇಲ್ಲೊಂದು ಕಡೆ ಹೋಗಿದ್ವಿ ಅಲ್ಲಿ, ಬಟ್ ಅಲ್ಲಿ ಸೀ ಫುಡ್ ಇಲ್ಲ ಅಂತೆ, ಮೀನು ಊಟ ಇಲ್ಲ. ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ರದ್ದು ಊಟ ಆಯಿತು, ಬೀಚಲ್ಲೆಲ್ಲ ಆಟ ಆಡಿ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. ಇನ್ನೆಲ್ಲೂ ಹೋಗಲ್ಲ, ಇದು ಮಂಗಳೂರಲ್ಲಿ ನಮ್ಮದು ಲಾಸ್ಟ್ ಡೇ. ಇವತ್ತು ನೈಟು ಬಸ್ ಇದೆ, ಹೊರಡಬೇಕು. 8:30ಗೆ ಬಸ್ ಇದೆ, ಇಲ್ಲಿಂದ ಹೊರಡ್ತಾ ಇದ್ದೀವಿ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಹೊರಡೋಷ್ಟರಲ್ಲಿ ಟೈಮ್ ಆಗೋಗುತ್ತೆ ಅಂತ. ಇವತ್ತು ಏನು ಸ್ಪೆಷಲ್ ಡೇ ಗೊತ್ತಾ? ಮದರ್ಸ್ ಡೇ ಸ್ಪೆಷಲ್ಲು. ಸೊ ಮದರ್ಸ್ ಡೇ ಮತ್ತು ನನ್ನ ತಂಗಿ ಫ್ರೆಂಡು ಬರ್ಡೇ ಇತ್ತು, ಎರಡೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಜೊತೆಯಲ್ಲೇ. ಹ್ಯಾಪಿ ಬರ್ಡೇ ಟು ಯು ಮಂಜು. ಮದರ್ಸ್ ಡೇನೂ ಅಷ್ಟೇ, ಹ್ಯಾಪಿ ಮದರ್ಸ್ ಡೇ ಅಮ್ಮ, ಹ್ಯಾಪಿ ಮದರ್ಸ್ ಡೇ. ಕೈ ಕೊಡಮ್ಮ ಅಕ್ಕ, ಹ್ಯಾಪಿ ಮದರ್ಸ್ ಡೇ. ನೀವಿಬ್ರು ಹಂಗೆ ಕಟ್ ಮಾಡಿ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಎಲ್ಲ ಹೊರಟಿದ್ದೀವಿ. ಬೀಚಿಂದ ಬಂದು ರೆಡಿಯಾಗಿ ಅಲ್ಲಿಂದ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಫುಲ್ಲು ಎಲ್ಲ ಏನದು ಮಳೆಲ್ಲ ಆಗಿಬಿಟ್ಟಿತ್ತು. ಸೊ ಎಲ್ಲ ಸ್ನಾನ ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಎಲ್ಲ ನೋಡಿ ಇಲ್ಲಿಂದ ಲಗೇಜ್ ಎತ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಿರೋದು. ಇಲ್ಲಿಂದ ಹಲಸಿನ ಹಣ್ಣು ಏನು ಮತ್ತು ಹಲಸಿನ ಹಣ್ಣು ಕಾಯಿ ಇಲ್ಲಿಂದ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಮುಂದೆ ಎತ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಾನು ಬ್ಯಾಗ್ ಹೇಳ್ಕೊಂಡು ಬರ್ತಾಯಿದ್ದೀನಿ. ವೆಯ್ಟ್ ಆಗೋಗಿದೆ, ಹಸಿ ಬಟ್ಟೆ ಎಲ್ಲ ಇದೆ, ಇದರಲ್ಲೇ ಮಡಿಕೊಂಡಿದ್ದೀವಿ. ನೋಡಿ ಎಲ್ಲ ಇಲ್ಲಿಂದ ಎಷ್ಟು ಲಗೇಜು, ಅಲ್ಲಿಂದನೂ ಬರ್ಬೇಕಾದ್ರು ಅಷ್ಟು ಲಗೇಜು, ಇಲ್ಲಿಂದ ಹೋಗ್ಬೇಕಾದ್ರು ಇಷ್ಟು ಲಗೇಜ್. ವಾಯ್ಸ್ ಫುಲ್ ಹೋಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಬೆಳಗ್ಗೆ ಅಷ್ಟರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಗಂಟ್ಲು ಕಟ್ಕೊಂಡಂಗೆ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.